ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಈ ಥರ ಲಾಂಗು ಸ್ವಲ್ಪ ಉದ್ದ ಕುಚ್ಚು ಬೇಕು ಅಂತ ಕೇಳ್ತಾರಲ್ವ, ಅಂಥವ್ರಿಗೆ ಈ ಥರ ಕುಚ್ಚನ್ನ ನೀವು ಹಾಕ್ಬೋದು. ಇದಕ್ಕೆ ನಾನು 120 ಎಳೆ ದಾರನ ತೊಗೊಂಡಿದ್ದೀನಿ ಮತ್ತು ಹೀಗೆ ಸೂಜಿಗೆ ಜರಿನ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಹೀಗೆ ನಾನು ಆಲ್ಮೋಸ್ಟ್ ಸ್ವಲ್ಪ ಹಾಕಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ನಾರ್ಮಲಾಗಿ ಕುಚ್ಚನ್ನ ಹಾಕಿ, ಅದಾದಮೇಲೆ ಎರಡನೇ ಕುಚ್ಚಿಗೆ ಈ ಥರ 2 ಫಿಂಗರ್ದು ಸ್ಪೇಸ್ನ ಕೊಟ್ಟು ಆಮೇಲೆ ನೆಕ್ಸ್ಟು ಕುಚ್ಚನ್ನ ಹಾಕಿ. ನೋಡಿ, ನಿಮಗೆ ಇಲ್ಲಿ ಇಟ್ಟರೆ 1.5 ಇಂಚು, ಈಗ ಕೈಯಲ್ಲಿ 1.5 ಇಂಚಷ್ಟು ನಿಮಗೆ ಸ್ಪೇಸ್ ಬರಬೇಕು. ಹಾಗೆ ಇಟ್ಟು ನೀವು ಈ ಕುಚ್ಚನ್ನ ನೋಡಿ, ಇಷ್ಟು 1.5 ಇಂಚು ಅಂದರೆ ಇಷ್ಟು ಬರುತ್ತೆ. ಅಷ್ಟನ್ನು ಇಟ್ಟು ಈಗ ಇದನ್ನು ನಾಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸೂಜಿನ ಕುಚ್ಚದು ಅರ್ಧ ಏನಿದೆ ಅಲ್ವಾ, ಅರ್ಧ ಪೋರ್ಷನ್, ಆ ಅರ್ಧ ಪೋರ್ಷನಿಂದ ನೀವು ಸೂಜಿನ ಇನ್ಸರ್ಟ್ ಮಾಡಿಕೊಂಡು ಕುಚ್ಚು ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತ್ಗೆ ಜರಿನ ಬಿಟ್ಟು, ನಾನೀಗ ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ, ಹಾಗೆ ನಾಟ್ನ ಮಾಡ್ಕೊಳ್ಳಿ. ಸೂಜಿನ ಕುಚ್ಚಿಂದ ಇಟ್ಕೊಂಡು ಅದು ಏನಿತ್ತು ಜರಿ, ಆ ಜರಿ ಒಳಗಡೆಯಿಂದ ಸೂಜಿನ ಆಚೆ ತೆಗೀರಿ, ಸೊ ನಾಟ್ ಆಗುತ್ತೆ. ಹೀಗೆ 2 ನಾಟ್ನ ಹಾಕ್ಕೊಂಡು ಹಾಗೆಯೇ 3 ಸಲ ಜರಿನ ಕುಚ್ಚಿಗೆ ಸುತ್ತಿ, 3 ಸಲ ಸುತ್ತಿ ಆದಮೇಲೆ ಹೀಗೆ ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ನಾಟ್ ಮಾಡ್ಕೊಂಡ್ರಿ ನೋಡಿ, ಆ ಜರಿ ಒಳಗಡೆಯಿಂದ ಸೂಜಿನ ತೆಗೆದು ಹಾಗೆ ಮತ್ತೆ 2 ಸಲ ನಾಟ್ನ ಮಾಡಿಕೊಂಡು ಸೂಜಿನ ಕುಚ್ಚೊಳಗಡೆ ಹಾಕಿ ಹಿಂದೆ ಬರುತ್ತೆ. ಕುಚ್ಚದು ಹಿಂದೆ ಏನಿದೆ ಅಲ್ವ, ಹಿಂದೆ ಪಾರ್ಟಿಂದ ಜರಿನ ಎಳ್ಕೊಂಡು ಈಗ ಎಲ್ಲನೂ ಒಂದೇ ಸಮ ಮಾಡಿಕೊಂಡು ಹೀಗೆ ಟ್ರಿಮ್ ಮಾಡಿಬಿಡಿ. ಟ್ರಿಮ್ ಮಾಡಿ ಹೀಗೆ ಸ್ಪ್ರೆಡ್ ಮಾಡಿ. ಈಗ ಸ್ಪ್ರೆಡ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ನೋಡ್ಬೋದು ವೇರಿಯೇಷನ್ ಇರುತ್ತೆ. ಅದು ಕುಚ್ಚನ್ನ ಒಂದೇ ಸಮ ಇಟ್ಕೊಂಡು ಮತ್ತೆ ನೀಟಾಗಿ ಒಂದೇ ಸಮ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡ್ರೆ ನಿಮಗೆ ಹೀಗೆ ಒಂದು ಕುಚ್ಚು ನೋಡಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಿಮಗೆ ಹೀಗೆ ಎಲ್ಲ ಒಂದೇ ಸಮ ಕುಚ್ಚು ಸಿಗಬೇಕು ಅಂತ ಅಂದರೆ 2 ಫಿಂಗರ್ ಸ್ಪೇಸ್ನೇ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಹಾಗೆ ಗೊತ್ತಾಗಿಲ್ಲ ಅಂದರೆ ಇದು ಬರುತ್ತಲ್ವ ಮೆಜರ್ಮೆಂಟ್ ಟೇಪಲ್ಲಿ ಇಟ್ಕೊಂಡು 2 ಸೆಂಟಿಮೀಟರ್ಗೆ ನೀವು ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮೇಲೆ ನೀವು ಕುಚ್ಚು ಹಾಕೋಬೇಕಾಗುತ್ತೆ. ನೋಡಿ 1.5 ಇಂಚು ಕರೆಕ್ಟಾಗಿ ಬರುತ್ತೆ. ಹೀಗೆ ಕಟ್ ಮಾಡಿದ್ರೆ ನಿಮಗೆ ಎಲ್ಲ ಒಂದೇ ಸಮ ಬರುತ್ತೆ ಕುಚ್ಚು. ಈ ಕಲರ್ಸು ನಾನು ಹೀಗೆ ಹೇಗೆ ಹಾಕಿದ್ದೀನಿ ಅದೇ ಥರನೇ ಹಾಕಬೇಕು ಅಂತ ಎಲ್ಲ ಏನಿಲ್ಲ. ನಿಮಗೆ 2 ಬೇಕಂದರೆ 2, 3 ಬೇಕಂದರೆ 3, ಇಲ್ಲ 3 ಒಂದು ಸಿಂಗಲ್ ಕಲರಲ್ಲಿ ಹಾಕಿ ಇನ್ನು ಒಂದು ಸೆಂಟ್ರಲ್ಲಿ ಇನ್ನೊಂದು ಕಲರ್ನ ಹಾಕೋಬೋದು. ಬಟ್ ನನಗೆ ಇದು ಸೀರೆ ಬಂದು 5 ಸೀರೆನ ಕೊಟ್ಟಿದ್ದರು. ಸೊ 5ಕ್ಕೂ ಒಂದೊಂದು ಥರ ಕಲರ್ಸಲ್ಲಿ ಒಂದೊಂದು ಕಾಂಬಿನೇಷನ್ ಇಟ್ಟು ಮಾಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಒಂದೊಂದು ಸಾರಿಗೆ ಒಂದೊಂದು ಥರ ಹಾಕಿದ್ದೆ. ನೋಡಿ, ಹೀಗೆ ನಾಟ್ನ ಮಾಡ್ಕೊಳ್ಳಿ. ಹೀಗೆ 2 ಸಲ ನಾಟ್ನ ಮಾಡಿಕೊಂಡು ಸೂಜಿನ ಕುಚ್ಚೊಳಗಡೆ ಇನ್ಸರ್ಟ್ ಮಾಡಿಕೊಂಡು ಹಿಂದೆಯಿಂದ ನೋಡಿ ಸೂಜಿ ಕಾಣಿಸ್ತಾ ಇದೆ ಅಲ್ವಾ, ಹೀಗೆ ಹಿಂದೆಯಿಂದ ಆಚೆ ತೆಗೆದುಬಿಡಿ. ಸ್ವಲ್ಪ ಟೈಟ್ ಇದೆ, ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಆಗಿ ನಾವು 8 ಎಳೆ ಸುತ್ತಿರ್ತೀವಿ, 7ರಿಂದ 8 ಎಳೆ, ಅದಕ್ಕೋಸ್ಕರ ಸ್ವಲ್ಪ ಟೈಟ್ ಇರುತ್ತೆ. ಹೀಗೆ ನೀಟಾಗಿ ಟ್ರಿಮ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿ, ಕುಚ್ಚನ್ನ ಸ್ಪ್ರೆಡ್ ಮಾಡಿಬಿಟ್ಟು ಹೀಗೆ ಒಂದೇ ಸಮಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ಸೊ ನಿಮಗೆ ಕುಚ್ಚು ರೆಡಿ ಆಗುತ್ತೆ. ಫೈನಲಾಗಿ ಹೇಗೆ ಕಾಣಿಸುತ್ತೆ ಕುಚ್ಚು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಹೀಗೆ ಉದ್ದ ನೀವು ಹಾಕ್ಬೋದು. ಇಲ್ಲ ಇನ್ನೂ ಹತ್ರ ಬೇಕು ಅಂತ ಹೇಳಿದ್ರೂ ನೀವು ಹತ್ರ ಹಾಕ್ಕೋಬೋದು ಇದು ಕುಚ್ಚನ್ನ. ನಾನು ಫುಲ್ ಫಿನಿಶ್ ಮಾಡಿ ಈಗ ನಿಮಗೆ ಡಿಸೈನು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಫುಲ್ ಫೈನಲಾಗಿ ನಿಮಗೆ ಡಿಸೈನು ಹೀಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ಹತ್ರ ಬೇಕಂದರೆ ಹತ್ರ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.